ಮಕ್ಕಳು ಹುಟ್ಟದ ಮೇಲೆ ಪೈಪೋಟಿ ಬರುತ್ತೆ ನೋಡಿರ್ಬೇಕು. ಈ ನಾಮಕರಣ ಅನ್ನೋದು ಕೇಳೋದು ನೋಡಿ. ಯಾವ್ದೋ ಒಂದು ಊರ್ಲಿ 3 ಜನ ವಾರರ್ ಗೀತಿರಿದ್ರಂತೆ, ಅಣ್ಣ ತಮ್ಮದ್ರು ಇಡ್ತಿರು. ಇವ್ ಹೆಂಗ್ ಮಾಡ್ತಾಳ, ಅವಳು ಹಂಗೆ ಮಾಡ್ತಿದ್ದ, ಅವಳು ಹೆಂಗ್ ಮಾಡ್ತಾಳೆ, ಅವಳು ಹಂಗೆ ಮಾಡ್ತಾ ಇದ್ದ ಹಠ. ಇವಳು ಗೋಡೆಗೆ ಹಸಿರು ಬಣ್ಣ ಹೊಡ್ಸರ, ಅವಳು ಹಸಿರು ಬಣ್ಣನೇ ಹೊಡಿಸ್ತಿದ್ದ. ಇವ ಚೆನ್ನಾಗಿದ್ದಲ್ಲ ಗೋಡ ಅನ್ಬಿಟ್ಟು ಉಂಟಿಸ್ಬಿಟ್ರ, ಅವ ಚೆನ್ನಾಗಿರೋ ಗೋಡನೆ ಉಂಟಿಸ್ಬಿಡೋದು. ಅದಕ್ಕೆ ಸೌತಿಗೆ ತನ್ನ ಕಡಿಮೆ ನಾನು ಅಂತ. ಈ ತರ ಪೈಪೋಟಿ ನಡೀತಿದ್ದಲ್ಲ. ದೊಡ್ಡನ ಗಂಡ ಅಪರೂಪಕ್ಕೆ ಒಂದು ಸ್ಕೂಟರ್ ತಗೊಂಡ. ಏಳ್ನೇವ್ ಕೇಳ್ದ, ರೀ ಸ್ಕೂಟರ್ ತಗೊಂಬಂದ್ ನಿನ್ಸ್ರಿ, ನಂಗೆ ಓಸಕ್ ಬರ್ಲಕ್ಕ ನೀನ್ ಅಷ್ಟೊಡ್ದಾಗ ನಿನ್ಗೇನ್ ಬಂದು ನೀನ್ ದೊಡ್ಡರಾಗ ಬರೋನೆ. ದೊಡ್ಡನ ಗಂಡ ನೋಡು ಮುಂದೆ ಟೈರ್ಲೆ ಓಡಿಸ್ತಾನಂತ, ಒಂದ್ಗಡೆ ಟೈರೇ ಸಮದಿಲ್ ಮತ್ತ ಸಮಯ ಬಾರ್ದು ಅಂತಲೇ ನೆಗಸ್ಕೊಂಡ್ ತಿರ್ಗಾಡ್ತಾನ. ನೆಗಸ್ಕೊಂಡ ನೋಡು ನಿನಗೆ ಓಡಿಸಕ್ ಬರೋದ್ರ ಆಮೇಲೆ ತೊಳ್ಕೊಂಡ್ ತಿರ್ಗಾಡೋದಾಗ್ಬಿಡು. ಇಲ್ಲ ನೀನೇ ತಳ್ಳು, ನಾನೇ ಬಿಟ್ಬಿಡ್ತೀನಿ. ಬ್ಯಾಡ ಕಣ ಬಿದ್ಕಣೇನು ಓ ತಗೋಬೇಕು, ಎಲ್ಲ ಸರಿ ಆಯ್ತು ತಗೋಣ. ಸರಿ ಬಿಡು. ಈ ತರ ಪೈಪೋಟಿ ನಡೀತಿತ್ತಲ್ಲ. 2 ವರ್ಷ ತುಂಬತಲ್ಲ, ದೊಡ್ಡೋನ್ ಹೆಡ್ತಿಗೆ ಒಂದ್ ಗಂಡು ಕೂಸ ಆಗೋಯ್ತು. ಏನವ ಕೂಸನ್ ಬಾಣ್ತಿ ಅನ್ನೋದು ಕಾಣಿದೆ. ಕೂಸನ್ ಮೇಟ್ರಿ ಅದಕ್ಕೆ ಬೀದ್ಕೊಡ್ ಬಂದ್ಬಿಟ್ಟ. ಮಾಡ್ರಮಿ ಮತ್ತೆ ಗೊತ್ತಾಯ್ತು, ಬಣ್ಣ ಹೊಡ್ಸ್ಕೊಂಡು ಸ್ಕೂಟರ್ ತಗೊಳ್ಳೋದು ಹಂಗಾತ ತಿಳ್ಕೊಂಡಿದ್ದಾರಿಯಾ. ಹೆಂಗ್ ಎತ್ತು ಮಡಗಿದನು ರಾಗಿ ಮುದ್ದಿಯ ನೀನ್ ಬೆಳ್ಳುಗೊಳ್ಳಿತ್ತ ಅಂತವ್ರು. ಕರ್ಕೊಬರಕ ಬುದ್ಧಿಯವ್ರು ಅವಾಗೆ ದೊಡ್ಡವ್ರು ಇಲ್ವಂತ. ಚಿಕ್ಕನ್ನ ಕರ್ಕೋಬೇಕು, ಬುದ್ಧಿಯವ್ರು ಕೂಸ ಹೆಸರಿಡಕ್ಕೆ. ದೊಡ್ಡರತ್ತಿಗೆ ಚಿಕ್ಕವರ ಸಾಕು ಕರ್ಕೋಬೇಕು. ಬುದ್ಧಿಯವ್ರು ಕರೆಸ್ಬಿಟ್ಟ. 101 ಕಾಲ್ ದಕ್ಷಿಣನು ಇಟ್ಬಿಟ್ಟ ಬುದ್ಧಿಯವ್ರಗ. ಬುದ್ಧಿ ನನಗಿಲ್ಲಿ ಆಗದವ್ರು ಸಾವತರ ಕಾಟ ಜಾಸ್ತಿ, ಕೂಸ್ಗೆ ಹೆಸರು ಹೆಂಗಿಡಬೇಕು ಅಂತ, ಈ ಊರಿಗಿಂತ ಜೋರಾಗಿರ್ಬೇಕು ಅಂತ. ಬುದ್ಧಿಯವರು ಊರಿಗಿಂತ ಜೋರಾಗಿರೋದ, ಏನು ಮಾಡೋದು, ನಮಗೂ ಟೈಮ್ ಸರಿ ಇಲ್ಲ ಇವತ್ತು. ಸರಿ ಊಟ ಹಾಕವ, ಊಟ ಮಾಡೋರ್ಬಿಟ್ಟು ಪ್ರಸಾದ ತಿನ್ಕೊಂಡು ಬುದ್ಧಿಯವ್ರು ಈಚೆ ಬಂದ್ರಲ್ಲ. ದೂರದ ನೋಡಿದ್ರೆ ಒಂದು ಗುಡ್ಡ ಕಾಣ್ತು. ಅಯ್ಯೋ, ನಮ್ಮ ಅಪ್ಪನ ಮನೆ ಗಂಟ ಇದು. ತಾಯಿ ಊರಿಗಿಂತ ಜೋರಾಗಿರ್ತಾನೆ ನೀನ್ ಬೇಕಾಗಿದ್ದು. ನಿನ್ನ ಮಗನ ಹೆಸರು ಗುಡ್ಡಪ್ಪ ಆಗ್ಬದ ತಾಯಿ. 5 ಕ್ಲಾಸ್ ಬಿಡಿ ಬುದ್ಧಿ, ಪಟ್ಟಿ ಕೂಸ್ಕಾಪಟ್ಟಿ ಗುಡ್ಡನೆ ತಂದು ಇಳಕ್ಬಿಟ್ರಲ್ಲ ಬುದ್ಧಿ. ನಮ್ಮಟ್ಟಿಗೆ ಬಂದ್ ಬಿಡಿ ಬುದ್ಧಿ, ದಿನ ಟಿಫನ್ಗ ಬಚ್ಚಿನಿಕವ ಬರ್ರ ತಾಯಿ. ಬನ್ನಿ ಬುದ್ಧಿ. ಇವಾಗ ಗುಡ್ಡಪ್ಪ ಅಂತ ಹೆಸರಿಸ್ಬಿಟ್ಟು ಬುದ್ಧರು ಕಳಿಸದಲ್ಲ. ಪಕ್ಕದಲ್ಲಿ ಇದ್ದಲ್ಲ ವಾರ್ಗೀತಿ ಏನ್ ಸುಮ್ ಬೀದಿಲ ಕೂತ್ಕೊಂಡ್ ಬೈತಾಳ. ಅಯ್ಯವನ್ ಕೂಸಟ್ಬಿಟ್ಟು ನಡೀತಾಳ ತಿರ್ಕೊಂಡ್ ಅನ್ಸಾಂತಿ ತಡ್ಕೊಂಡ್ ಅನ್ಸಾಂತಿ. ಅದಕ್ಕೆ ದೇವ್ರೇ ನಂಗನ್ ಕೊಡನ ಅಂದನ ಕೊಡ್ಲಿ ಸುಮ್ನಿರು. ಅದೇ ಬುದ್ಧರು ಕರೆಸ್ಬಿಟ್ಟು ಆ ಗುಡ್ಡ ಗಿಡ್ಡ ಉದ್ರ ಬಿದ್ದ ಬಿಡ್ಬೇಕು ಅಂತ ಹೆಸರಿಸ್ತೀನಿ. ನಾ ಎಂತ ಚಾತಿ ಮಗ ಅಂತ ಗೊತ್ತಿಲ್ಲ. ಒಂದ್ ಕೂಸಟ್ಬಿಟ್ಟು ನಡೀತಾಳ. ಅಕ್ಕ ಇದು ಯಾರಿಗೆ ನೀವು ಬೋಯದು ಪಕ್ಕದೊಳಗೆ ನನ್ನ ಸಾವತಿ ಅವಳಗ ಒಂದಾಗಿರತ್ಗೆ ನಲಿತಾವಳಿ 2-3 ಆಗಿರೋ ಸಮಾಧಾನ ನಿಂಗೂ ಆಯ್ತಾ ಸಮಾಧಾನ. ನೀ ಯಾಕೆ ಬೇಡ ಅಂತ ಎದ್ದೋಗು. ಹಿಂಗ ಆಡ್ತಿದಾಗ್ತಾನೆ ನಿನ್ಗ ಕೊಡದೆ ನಿಲ್ಸಿರೋದು. ಏನ್ ಹೋಗ ಬರೋರ್ಗೆಲ್ಲ ಸುಂಬೈತಾಳವ ಕ್ಯಾಣಕ. 7 ವರ್ಷ ತುಂಬ್ತಿದಾಗ್ಲೇ ಆಡಂಬರ ದೇವ್ರ ಪ್ರೀತಿ, ಆಡಂಬರ ದೇವ್ರಿಗೆ ಅಚ್ಚುಮೆಚ್ಚು ಅಂದಾಗೆ 7ನೇ ಕೂಸು 7ನೊಳಗೂ ಒಂದು ಗಂಡು ಕೂಸು ಆಗೋಯ್ತು ಅಂತ. ಕರ್ಕೊಬರಕ ಬುದ್ಧರವಾಗಿ ಅವ್ರು ಇಲ್ವಂತ. ಅವ್ರ ಮನೆಗೆ ಯಾರು ಬಂದ್ರೆ ಅದೇ ಚಿಕ್ಕ ಬುದ್ಧವ್ರು ಕರ್ಕೋಬೇಕು. ಅದೇ ಬುದ್ಧವ್ರು ಕರೆಸ್ತಾವ ಬಿಡದೆ. ಬುದ್ಧಿ 101 ಕಾಲ್ ನೀರು 2 ವಾರ ಮಡಗಿನೇ 1 to 2 ಕೂಸ್ಗೆ ಸರಿಯಂಗ್ ಇಡ್ಬೇಕು ಅಂತ. ಆ ಗುಡ್ಡ ಗಿಡ್ಡಲ್ಲಿ ಉದ್ರ ಬಿದ್ದೋಗ್ಬಿಡ್ಬೇಕು ಅಂತ ಹೆಸರಿಡ್ಬೇಕು ನೀವು. ನನ್ನ ತಾನೇ ಕಲ್ಗ ಮುಳ್ಳೋಡ್ಸಿ ಮಡಗಿನಿ ಎತ್ತಿ ಬಿಟ್ಬಿಟ್ರೆ ಬುದ್ಧವ್ರ ಬುಡ್ಡ ಚಟ್ನಿ ಅಡಿಸ್ದಂಗ ಆಡಿಸ್ಬಿಡ್ಬೇಕು. ಬುಡ್ಡ ಹೆಸರಿಡಿ ಬೇಗ, ಇದಕ್ಕೆ ಮಕ್ಕಳು ನೋಡಿದಾರೆ ಬೇಗ ಹೆಸರಿಡಿ. ಬುದ್ಧವ್ ನೋಡಿದ್ರು ಅಯ್ಯೋ ಹಿಂಗೆ ದೊಡ್ಡದು ಅನ್ನ ಎಲ್ಲಪ್ಪ ತರ್ಲಿ. ಒಳ್ಳೆ ಹಿಂಸೆ ಆಗೋಯ್ತಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಊಟ ಗಿಟ್ಟ ಮಾಡ್ಕೊಂಡು ಈಚೆ ಮಾತ್ರ ದೂರದ ನೋಡೋದ್ರಲ್ಲೇ ಬೆಟ್ಟದ ಮಾದಾಳಿ ಕಾಣ್ತು. ಬೆಟ್ಟಗಳ ಸಾಲು. ಓಹೋ, ಇಂಥ ಗುಡ್ಡಗಳದ್ದು ಎಷ್ಟು ಹಾಕ್ಬೇಕು. ಅಮ್ಮ ಮೊದಲನೇ ಮಗನ ಹೆಸರು ಏನಂದೆ? ಗುಡ್ಡಪ್ಪ ಬುದ್ಧಿ. ನಿನ್ನ ಮಗನ ಹೆಸರು ಬೆಟ್ಟಪ್ಪ ಆಗ್ಬೋದ ತಾಯಿ? 5 ಕ್ಲಾಸ್ ಬಿಡಿ ಬುದ್ಧಿ. ಆ ಗುಡ್ಡ ಹಂಗೆ ಉದ್ರಿ ಬಿದ್ದೋಯ್ತಲ್ಲ ಅಲ್ಲಿ. ನಮ್ಮಟ್ಟಿಗೆ ಊಟಕ್ಕೆ ಬಂದ್ ಬಿಡಿ ಬುದ್ಧಿ ಮಧ್ಯಾಹ್ನಕ. ಬತ್ತುನಿಕವ ನೋಡಿ, ಒಬ್ಳು ಗುಡ್ಡಪ್ಪ, ಇನ್ನೊಬ್ಳು ಬೆಟ್ಟಪ್ಪ. ಈ 3ನೇ ವಿದ್ದಲ್ಲಿ ತಿರುಪತಿ ನಂಜನಗೂಡು ಧರ್ಮಸ್ಥಳ ಎಲ್ಲಕ್ಕೂ ಹೋಗಿ ಬುಡ್ಡ ಗಿಂಡ ಎಲ್ಲನೂ ಮಾಡ್ಸ್ಕೊಂಡ್ಬಿಟ್ಟಾಳ. ಎಂತದರ ಒಂದ್ ಕೊನಾಬಿಡು, ಅದು ಸಂದಿಗೆ ಸತ್ತೋಗ್ಬಿಡು. ಇಲ್ಲ ಸ್ವಾಮಿಗಳನ್ನೇ ಸದಾಬಿಡು. ಸ್ವಾಮಿಗಳನ್ನೇ ಯಾವ್ದ್ರು ಆಯ್ತಾರೆ. ನನಗೆ ಅದಕ್ಕೆ ಕೂಸ್ಗೆ ಹೆಸರು ಹಿಡಿದು ಇಂಪಾರ್ಟೆಂಟು. ಹೆಂಗಾಗೋಯ್ತು ಪ್ರಪಂಚ. 7 ವರ್ಷ ತುಂಬತಲ್ಲ, 3ನೇವಳಿಗೂ ಒಂದು ಗಂಡು ಕೂಸು ಆಗೋಯ್ತು. ಯಾವಾಗ 3ನೇವಳಿಗ ಗಂಡು ಕೂಸು ಆಯ್ತು, ಬುದ್ಧಿಯವ್ರಿಗ ಚಿಕನ್ ಗುನ್ನೆ ಜರ ಬಂದ್ ಮಲ್ಬಿಟ್ಟಾರ. ಅವೇನೇ ಎತ್ಬಿಟ್ಟ. ಇಲ್ಲಿ ಅವ್ರು ತಾನೇ ಪ್ರಾಬ್ಲಮು. ಏನ್ ಸುಮ್ ಕಟ 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 ನಡಕ್ತಾರ. ಅವ ಬಾಣ್ತಿಲ್ವ ತಮ್ಮನ್ ಕಳಿಸ್ಬಿಟ್ಟ ಮಠಕ್ಕ ಬುದ್ಧಿಯವ್ರು ಕರಕಬೇಕು ಅಂತ. ತಮ್ಮನ್ನ ಬುದ್ಧಿಯವ್ರ ತಕ ಬುದ್ಧಿ ಬುದ್ಧಿ ಏನಯ್ಯ ಏನು ನಮ್ಮ ಅಕ್ಕ ಒಂದ್ ಕೂಸಿ ಎತ್ತಳಳಿ. ಎತ್ತು ಬಿಟ್ಲ ನಿಮ್ಮ ಅಕ್ಕ? ಬುದ್ಧಿಯವ್ರ ಕರ್ಕ ಬಂದ್ ನನ್ ಕಳಿಸಳ. ಬನ್ನಿ ಬುದ್ಧಿ ವಾಗ ನೋಡಪ್ಪ, ಚಿಕ್ಕನ್ ಗುಂಡೆ ಜರ ಬಂದ್ಬಿಟ್ಟು ಮಂಡ್ ಪಂಡಿ ಎಲ್ಲ ಇಟ್ಕೊಬಿಟ್ಟವ. ಬೇರೆ ಬುದ್ಧ ನೋಡ್ಕಪ್ಪ ಆಗಲ್ಲ ಕಣ. ಸ್ವಾಮಿ ಟೈಲರ್ ಅಕ್ಕ ಬನ್ನಿ ಬುದ್ಧಿ. ಏನೂ ಇಲ್ಲ. ಸ್ವಾಮಿ ಟೈಲರ್ ಅಲ್ಲದು ಸ್ಯಾನಿಟೈಸರ್ ಆಗ ಬನ್ನಿ ಬುದ್ಧಿ. ಬೇರೆ ಬುದ್ಧಿಯವ್ರು ನೋಡ್ಕೋ. ಕೂಸಿ ಎತ್ಕ ಬತ್ತಾಳ ಅವಳಿ ಮಟಕಿ ಅವ. ಅವಳೆ ಬಂದಳು. ಸರಿ ನಿಮ್ಮ ಅಕ್ಕ ಮೊದ್ಲು ಸರಿ ಕಾಡ್ ಜೊತೆ ನಡೆಯಪ್ಪ. ಬನ್ನಿ ಹೆಸರು ಗಂಟೆ ಮೇಲೆ ಇದ್ರು ಅದವ ಕರಿ. ಏನಪ್ಪಾ ಏನಿಲ್ಲ ಕಣ್ ಬನ್ನಿ ಬುದ್ಧಿ. ಪಾಪ ತೂರಾಡ್ಕ ಬಳಸಾಡ್ಕ ಬಂದ್ರು ಬುದ್ಧಿಯವ್ರಿಗೆ ನಿಜವಲ್ಲೂ ಜ್ವರ ಬಂದ್ಬಿಟ್ಟದ. 101 ಕಾಲು 300 ಮುಕ್ಕಾಲು ಇಟ್ಬಿಟ್ಟ. 1 2 3 ಬುದ್ಧಿ ಕೂಸ್ಗೆ ಹೆಸರಂಗಿಡ್ಬೇಕು ಅಂತ. ಆ ಗುಡ್ಡ ಬೆಟ್ಟಲ್ಲಿ ಉದುರು ಬಿದ್ದ ಬಿಡ್ಬೇಕು ಅಂತ ಹೆಸರಿಡ್ಬೇಕು.
ಇದೇ ಅವ್ರ ಮನೇಲಿ ಕಿಲ್ಕೊಡ್ತಿರೋ ಕರೆಂಟ್ ಹೊಡ್ ಕಪ್ಪಿಕೊಂಡ ಕೂತಿದ್ರಿ ಜರಕ್ಕವ ಜರ ಬಾಂಡ್ಲಿ ಎಣ್ಣ ಕಾದದ ಯಾತಿಗೆ ತಾಯಿ ಎತ್ತಿ ಬಿಟ್ಬಿಟ್ರೆ ಕೆಂಪಿನ ಬಂದ್ರೆ ಹಂಗೆ ಕರ್ಕಲಾ ಬಿಡ್ಬೇಕು ಮಕ ಮುಸುಡಿ ಎಲ್ಲ ಎಷ್ಟ್ ಹೆಸರು ಬೇಗ ಎಟ್ ಬೋಂಡ ಬಿಡುತ್ತಾಯಿ ಬಿಡ್ತಾರ ಬೋಂಡ ಜರ ಅಂತಿದ್ರಲ್ಲ ಬುದ್ಧಿಯವ್ರು ನೋಡಿದ್ರ ಅಯ್ಯೋ ಏನಪ್ಪ ಮಾಡ್ಲಿ ಹಿಂಗ ಆಗೋಯ್ತಲ್ಲ ನನ್ನ ಪರಿಸ್ಥಿತಿ. ಅವ್ನ ಗಂಡನ ಮೊನ್ನೆ ಕೇಳ್ತೀನಿ ನೆಡ್ತಿಗೆ ಎಷ್ಟು ತಿಂಗಳಪ್ಪ ಅಂತ, ಅವ 6:45 ಅನ್ನ 7ಕ್ಕೆ ಮಠನೇ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಇವ್ ತಿಥಿ ಮಾಡವ 6:45ಗೆ ಎತ್ಬಿಟ್ಟು ಕೂತಾಳ ಮಾಡಕ್ಕೆ ಬೇರೆ ಕೂಸುಡ್ತಾಗ ಪಂಚಾಂಗ ತಗೊಂಡ್ ನೋಡ್ತಾರೆ. ಅವು ಅಪ್ಪನ ಕೇಳು ಸ್ವಾದ್ರ ಮಾವನ್ ಕೇಳಿ ಬರೋದ್ ನೋಡಿದೀನಿ. ಈ ಬಡ್ಡೆ ದುಟ್ಬಿಟ್ಟು ಸ್ವಾಮಿಗಳಿಗೆ ಕೇಳ್ತಾನೆ ಕುಣಿಸ್ಬಿಟ್ಟನಲ್ಲ. ಆ ಕೂಸ್ ತೋರ್ಸ ಒಂಚೂರು ರೇಡಿಯೋ ಗಿಡೆ ಬಂದಾದ್ರ ಕೂಸ ತಗೊಂಬಂದಿಟ್ಟ. ಆ ಕೂಸೋ ಕಣ್ಣ ತಗೊಂಡ್ಬಿಟ್ಟು ಕಿಯೋ ಅಂತದ ಅದು. ಅಯ್ಯ ಮುಂಡ ಕೂಸೆ ಹುಟ್ಟದಾಲೆ ಸತ್ತೋಗಿರ ನನಗೆ ಈ ಪ್ರಾಬ್ಲಮ್ ಬತ್ತಿತ್ತ. ಇವ್ ಅತ್ತಗಿ ತಗಾರ ಹೋಯ್ತಿದ್ದಾಳ ಕೂಸಿನ ಮೆಟ್ರೆ ಮೇಲೆ ಕಾಲ್ ಮಾಡ್ಬಿಡೋನಲ್ಲ ಅಂತವ. ಏನು ಬಾಳ ಹಿಂಸೆ ಆಗೋಯ್ತು. ಏನಪ್ಪ ಮಾಡ್ಲಿ, ಎಲ್ಲಾ ಸ್ವಾಮಿಗಳು ಒಂಥರ ಹಿಂಸೆ ಆದ್ರೆ ನನಗೆ ಒಂಥರ ಹಿಂಸೆ ಆಗೋಯ್ತಲ್ಲ. ನನ್ನ ತಲೆ ಮೇಲೆ ಪರ್ವತನ ಎಗತ್ಕೊಂಡಾಗೈತಲ್ಲ. ಕರ್ಕೊಂಬ ಮೇಲೆ ಕುಸ ಜ್ವರ ಅಂತಿರಲ್ಲ ಬುದ್ಧಿ. ಕರ್ಕಮ್ಮ ಮೇಲೆ ದೊಡ್ಡನ ಮಗನ ಹೆಸರಂದೆ ಗುಡ್ಡಪ್ಪ. ಎರಡನೇ ಒಂದು ಬೆಟ್ಟಪ್ಪ. ನಿನ್ನ ಮಗನ ಹೆಸರು ಪಾರ್ವತಾಪ. ಪಾರ್ವತಾಪ ಪಾಗ ಪಾವತ್ತು ವಾಕ ಅರ್ಕವತ್ತು 1.3 ಲಕ್ಷ ಅಷ್ಟಪಟ್ಟಿ ಬದುಕು ಹೋಗತ್ತಾಗ. ನೀನು ಬರ್ಬೇಡ, ನಿನ್ ತಮ್ಮನಂತೂ ಮೊದ್ಲೇ ಕಳಿಸ್ಬಿಡ ಮಟ್ಟದಿಕ್ಕ. ನಾ ಬರ್ತೀನಿ ಕಬ ಬೋಂಡ ಕೇಳಿದ್ರಲ್ಲ ಬನ್ನಿ ಬುದ್ಧಿ ನೀನೇ ಬಿಟ್ಬಿಟ್ರಿ. ತಿನ್ಕೋಗು ಬೋಂಡೆನ ಬೇಡಕವ ಅನ್ಬಿಟ್ಟು ಬುದ್ಧರ 8 ಗಂಟೆ ರಾತ್ರಿ ಬಸ್ ಹತ್ಕ ಹೋದವರು ಕೈಗೆ ಸಿಕ್ನಿಲ್ಲ ಪಾಪ. ಅಂದ್ರೆ ಇನ್ನೊಬ್ಬಳು ಎತ್ಬಿಟ್ಟು ಆಮೇಲೆ ಪರ್ವತಪ್ಪಂಗಿದ್ದು ಜೋರಾಗಿರೋದು ಹೆಸರಿಡೋದ್ರ ನಾ ಎಲ್ಲಿ ಅಂತ ನೋಡಿ ಸಿಕ್ನಿಲ್ಲ ಬುದ್ಧಿಯವರು. ಅಂದ್ರೆ ಹೆಸರಿಗೆ ಪೈಪೋ